ಹಾಯ್ ಫ್ಯಾಮ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಬಂದುಬಿಟ್ಟು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನೆಲ್ಲ ಬೇಕು, ಹೇಗೆ ಮಶ್ರೂಮ್ ಬಿರಿಯಾನಿ ಮಾಡೋದು ಅಂತ ಹೇಳ್ತೀನಿ. ಸೊ ಮಶ್ರೂಮ್ ಒಂದು ಪಾಕೆಟ್ ತೊಗೊಂಡಿದ್ದೀನಿ. 150 ರುಪೀಸ್ಗೆಲ್ಲ ಸಿಗುತ್ತೆ. ಕ್ಲೀನ್ ಮಾಡಿಬಿಟ್ಟು ಉಂಡೆ ಸಮೇತ ಇಟ್ಕೊಂಡಿದ್ದೀನಿ. ನಾನಿನ್ನೂ ಕಟ್ ಮಾಡಿಲ್ಲ, ನೀರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಧ್ಯಕ್ಕೆ 2 ಹೋಲ್ ಮಾಡಿಕೊಂಡ್ರೆ ಸಾಕು ಬಿರಿಯಾನಿಗೆ. ತುಂಬ ಸಣ್ಣದಾಗಿ ಕಟ್ ಮಾಡಿದ್ರೆ ಬಿರಿಯಾನಿಗೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಕೊತ್ತಂಬರಿ, ಪುದೀನ, 1 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು ಇಂಚು ಶುಂಠಿ, ಚಕ್ಕೆ, ಲವಂಗ, 2 ಟೊಮೊಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಅನಾನಸು, ಏಲಕ್ಕಿ, ಮರಾಠಿ ಮೊಗ್ಗು, ಆಮೇಲೆ ಚಕ್ಕೆ, ಪಲಾವ್ ಎಲೆ, ಇಷ್ಟೂ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಗ್ಯಾಸ್ ಹಚ್ಬಿಟ್ಟು ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಕುಕ್ಕರ್ ಬಿಸಿ ಆಗ್ತಿದ್ದ ತಕ್ಷಣ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನೋಡಿ, ಇವಾಗ ಏನು ಇಟ್ಕೊಂಡಿದೆ, ಏಲಕ್ಕಿ, ಅನಾನಸು, ಚಕ್ಕೆ, ಲವಂಗ, ಪಲಾವ್ ಎಲೆ, ಇದಿಷ್ಟು ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದರಲ್ಲಿರೋ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ ಅನ್ನೋ ಕಾರಣಕ್ಕಷ್ಟೇ ಸ್ವಲ್ಪ ಫ್ರೈ ಮಾಡಿ. ಮತ್ತು ಏನು 1 ಈರುಳ್ಳಿ ಇಟ್ಕೊಂಡಿದ್ದೆ, ಆ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಆಗಿದ್ಮೇಲೆ ನಾವೇನು ಮಶ್ರೂಮ್ ಇಟ್ಕೊಂಡಿದ್ದೆ ನಾನು ಉಂಡೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಬಿಡಿ. ಈ ಟೈಮಲ್ಲಿ 2 ಭಾಗ ಮಾಡಿಕೊಂಡ್ರೆ ಸಾಕು ಬಿರಿಯಾನಿಗೆ. 2 ಭಾಗ ಮಾಡಿಕೊಂಡ್ರೆ ತಿನ್ನೋಕ್ಕೂ ಕೂಡ ಕೈಗೆ ಸಿಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಅದು ಮಶ್ರೂಮ್ ಅಷ್ಟಪ್ಪ ಇರುತ್ತೆ, ಬಟ್ ಬೆಂದರೆ ಅದು ಏನಕ್ಕೂ ಇಲ್ಲ, ಆ ಥರ ಆಗಿಬಿಡುತ್ತೆ. ಹಂಗಾಗಿ ನೋಡಿ, ಇವಾಗ ಮಶ್ರೂಮ್ 2 ಭಾಗ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗೆ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗಬಾರ್ದು. ಮಶ್ರೂಮ್ ಏನಪ್ಪ ಅಂತ ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಅದೇ ನೀರು ಬಿಡುತ್ತೆ. ನಾವು ನೀರೇ ಹಾಕೋದು ಬೇಡ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಡುತ್ತೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರ್ ಹಾಕ್ಕೊಬೇಕು. ಫ್ರೈ ಮಾಡಬೇಕಾದ್ರೆ ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ಅದರಲ್ಲಿರೋವಂಥ ನೀರಿನ ಅಂಶ ಏನಿದೆ ಅದನ್ನೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅರಿಶಿನ ಪೌಡ್ರು, ಉಪ್ಪು ಎರಡೂ ಮಿಕ್ಸ್ ಮಾಡಬೇಡಿ. ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಅದೇನಾಗುತ್ತೆ ಅಂತಂದರೆ ವಾಟರ್ ಎಲ್ಲನೂ ಹೀರ್ಕೊಳ್ಳೋ ಗಂಟನೂ ಫ್ರೈ ಮಾಡಿದ್ರೆ ಸೇಮ್ ನಾವೇನು ಚಿಕನ್ ಬಿರಿಯಾನಿನೇ ತಿಂತಾ ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಹಾಗೆ ಇವಾಗ ಮಸಾಲೆ ಐಟಮ್ ರುಬ್ಕೊಬರೋಣ ಬನ್ನಿ. ಇವು ನೋಡಿ, ಜಾರ್ ತೊಗೊಂಡಿದ್ದೀನಿ. ಏನು ಇಟ್ಕೊಂಡಿದ್ದೆ ಐಟಮು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, ಒಂದು 6-7 ಹಸಿಮೆಣ್ಸಿನ್ಕಾಯಿ. ನಾನು ಮಾಡ್ತಾ ಇರೋದು ಒಂದು 3 ಇಲ್ಲ 4 ಮೆಂಬರ್ ಊಟ ಮಾಡ್ಬೋದು ಅಷ್ಟೇ. ಅಷ್ಟಕ್ಕೆ ನಾನು ಮಾಡ್ಕೊತಾ ಇರೋದು. ಸೊ ನಿಮ್ಗೇನಾದರೂ ಜಾಸ್ತಿ ಜನ ತಿನ್ನಬೇಕು ಅಂತ ಇತ್ತು ಅಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಬಂದುಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ ಇದನ್ನು ಅದರಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಫುಲ್ ತರ್ತರಿಯಾಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ. ಫುಲ್ ನುಣ್ಣಗೆ ರುಬ್ಬಿಟ್ರೆ ಮಸಾಲೆ ಚೆನ್ನಾಗಿರಲ್ಲ, ಮತ್ತು ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ಏನಂತ ಅಂದರೆ ತರ್ತರಿಯಾಗೆ ರುಬ್ಬೋದ್ರಿಂದ ಬಿರಿಯಾನಿ ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತು ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಮಶ್ರೂಮ್ ಬಿರಿಯಾನಿ ಅಲ್ವಾ, ಹಂಗಾಗಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನಾನು ಫುಲ್ಲು ಪೇಸ್ಟ್ ಮಾಡ್ಕೊಂಡಿಲ್ಲ, ಈ ಥರ ರುಬ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ನೀರು ಬಿಟ್ಟಿದೆ ಮಶ್ರೂಮಲ್ಲಿ, ನೀವೇ ನೋಡ್ತಾ ಇದ್ದೀರಲ್ವಾ. ಅರಿಶಿನ ಉಪ್ಪು ಹಾಕಿದ್ಮೇಲೆ ಆವಾಗಲೇ ಸ್ವಲ್ಪನೂ ನೀರಿರಲಿಲ್ಲ, ಇವಾಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಅದಕ್ಕೋಸ್ಕರ ಹೇಳಿದ್ದು ನೀರು ಯಾವುದೇ ಕಾರಣಕ್ಕೆ ಆ್ಯಡ್ ಮಾಡಬೇಡಿ. ಇವಾಗ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಕೂಡ ಇವಾಗ ನಾನು ನೀರು ಹಾಕ್ತಾಯಿಲ್ಲ. ಪೇಸ್ಟ್ ಏನು ಮಾಡ್ಕೊಂಡಿದ್ದೋ ಅದಕ್ಕೆ ಅದನ್ನು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗೆ. ಆವಾಗ ಮಶ್ರೂಮಲ್ಲಿರೋ ವಾಟರ್ ಆಗಿರ್ಬೋದು, ಅಥವಾ ನಾವು ಏನು ಮಸಾಲೆಗೆ ಆ್ಯಡ್ ಮಾಡಿದ್ವಿ ವಾಟರು, ಅದೆರಡು ಕೂಡ ಹೀರ್ಕೊಳ್ಳುತ್ತೆ. ಆಮೇಲೆ ಏನು 2 ಟೊಮೊಟೊ ಇಟ್ಕೊಂಡಿದ್ದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ಗೆ. ಎಲ್ಲನೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಆಗಲಿ, ಧನಿಯಾ ಪೌಡರ್ ಆಗಲಿ ಯಾವುದನ್ನೂ ಆ್ಯಡ್ ಮಾಡ್ತಾಯಿಲ್ಲ. ಮತ್ತು ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. 3 ಗ್ಲಾಸ್ ಏನಕ್ಕಪ್ಪ ಅಂತಂದರೆ ಇದು ಬಂದುಬಿಟ್ಟು ನಾರ್ಮಲ್ಲು ಮನೆಯಲ್ಲೇ ಯೂಸ್ ಮಾಡೋವಂಥ ಅಕ್ಕಿನೇ. ಮತ್ತು ಒಂದು 4-5 ಸತಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನೀರಲ್ಲಿ ನೆನಾಕ್ತಿಲ್ಲ.
ಹಾಗೆ ಇವಾಗ ಏನು ಫ್ರೈ ಮಾಡೋಕೆ ಇಟ್ಟಿದ್ವಿ ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಲೆಮನ್ ಇತ್ತು ಅಂದರೆ ಲೆಮನ್ ಹಾಕ್ಕೊಳ್ಳಿ, ಮೊಸರು ಇತ್ತು ಅಂದರೆ ಮೊಸರು ಹಾಕ್ಕೊಳ್ಳಿ. ನಾನು ಮೊಸರೇ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನಾರ್ಮಲ್ ರೈಸ್ ಆಗಿರೋದ್ರಿಂದ ರೈಸ್ ಉದ್ರುದ್ರಾಗುತ್ತೆ ಮತ್ತು ರೈಸ್ ಕೂಡ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊಸರು ಆ್ಯಡ್ ಮಾಡ್ಕೊತಿದ್ದೀನಿ. ಲೆಮನ್ ಬೇಕು ಅಂತ ಅನ್ನೋರು ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಮತ್ತೆ ಮೊಸರು ಹಾಕಿದ್ಮೇಲೆ ಮತ್ತೆ ನೀರು ಬಿಟ್ಕೊಳ್ತು. ಸೊ ಇವಾಗ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ ಒಂದು 10 ನಿಮಿಷ. ಅದು ಕುದೀತಿದ್ದಂಗೆ ನಾನು ಆಚಿದು ಬಿರಿಯಾನಿ ಮಸಾಲ ಅಂದರೆ ವೆಜ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಬಿರಿಯಾನಿ ಮಸಾಲ ಅದನ್ನೇ ಆ್ಯಡ್ ಮಾಡ್ಕೊಬೋದು. ಸೊ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಏನಕ್ಕಪ್ಪ ಅಂತ ಅಂದರೆ ಫ್ಲೇವರ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಆಚಿ ಬಿರಿಯಾನಿ ಮಸಾಲ ಏನಿತ್ತೆ 10 ರುಪೀಸ್ದು ಅದರಲ್ಲಿ ಒಂದು 2 ಸ್ಪೂನಷ್ಟು ಇರುತ್ತೆ ಅಷ್ಟೇ. ಅದು ಫುಲ್ ಪ್ಯಾಕೆಟ್ ಹಾಕಿಲ್ಲ ನಾನು, ಅರ್ಧ ಪಾಕೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ. ಎಣ್ಣೆ ಬಿಟ್ಟಾದಮೇಲೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದರೂ ಬೇಕಂದರೆ ಚೆಕ್ ಮಾಡ್ಕೊಂಬಿಡಿ, ಆಮೇಲೆ ಗೊತ್ತಾಗಲ್ಲ. ಹಾಗಾಗಿ ಈ ಟೈಮಲ್ಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಏನು ತೊಳೆದು ಇಟ್ಕೊಂಡಿದ್ದೆ ಅಕ್ಕಿನ ಅದನ್ನು ಕೂಡ ನಾನು 3 ಲೋಟ ಅಕ್ಕಿ ಏನಿತ್ತು ಅದನ್ನು ತೊಳೆದಿಟ್ಟಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ತಿರ್ಕೊಬೇಕು. ಏನಕ್ಕಪ್ಪ ತಿರ್ಕೋಬೇಕು ಅಂತಂದರೆ ಅದರಲ್ಲಿರೋ ಮಸಾಲೆಸ್ ಏನಿದೆ ಅದೆಲ್ಲನೂ ಕೂಡ ಅಕ್ಕಿ ಜೊತೆ ಬೆರಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದಲೇ ನೀರು ಹಾಕ್ತಾಯಿಲ್ಲ, ಅಕ್ಕಿ ಹಾಕಿ ತಿರ್ಕೊತಾ ಇದ್ದೀನಿ. ಅಕ್ಕಿ ಹಾಕಿ ತಿರುವ ಆದಮೇಲೆ 3 ಗ್ಲಾಸ್ ವಾಟರ್ ಹಾಕೋತಾ ಇದ್ದೀನಿ ನಾನು. ಯಾಕಂದರೆ 1 ಗ್ಲಾಸ್ಗೆ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು, ಆ ಅಳತೆಯಲ್ಲಿ ನಾನು ನೀರು ಹಾಕೋತಾ ಇದ್ದೀವಿ. ನೀವು ನೀರು ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಯಾಕಂತಂದರೆ ಕೆಲವರು ಉದ್ರುದ್ರಾಗಿ ತಿನ್ನೋಕೆ ಇಷ್ಟಪಡ್ತಾರೆ. ಬಿರಿಯಾನಿ ಅಂತ ಅಂದರೆ ಕೆಲವರು ಇನ್ನೊಂದು ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅನ್ನೋರಿಗೆ ನಾನು ಈ ಮಾತು ಹೇಳ್ತಾ ಇರೋದಷ್ಟೇ. ನೋಡಿದ್ರಲ್ಲ ಇವಾಗ ನೀರೆಲ್ಲ ಹಾಕಾಯಿತು. ಇವಾಗ ಇದು ಚೆನ್ನಾಗಿ ಕುದಿಬೇಕು ನೋಡಿ. ಈ ಟೈಮಲ್ಲಿ ಕುದೀತಾ ಇದೆ. ಈ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಿಲ್ ಹೊಡಿಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡ್ತಿದ್ದೀರಲ್ಲ ಹೇಗೆ ತುಂಬ ಈಸಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ಅಂತ. ತುಂಬಾ ಬೇಗ ಮಾಡ್ಕೋಬೋದು, ಒಂದು 10 ನಿಮಿಷ ಟೈಮಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ಅಷ್ಟೇ. ಸೊ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಮಶ್ರೂಮ್ ಬಿರಿಯಾನಿ ತುಂಬಾ ಚೆನ್ನಾಗಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಮಶ್ರೂಮ್ ಬಿರಿಯಾನಿ. ನಿಮ್ಮ ಮನೇಲೂ ಹೇಗಿತ್ತು ಅಂತ ನೀವು ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ